ಥ್ಯಾಂಕ್ ಯು. ಓಕೆ, ಸೊ ನಮಗೋಸ್ಕರ ಏನು ಅಡುಗೆ ತಂದಿದ್ದೀರಾ? ಇವತ್ತು ಒಂದು ಹೊಸ ರೆಸಿಪಿ ಕ್ಯಾಬೇಜ್ ಚಟ್ನಿ ಅಂತ. ಸೊ ಚಟ್ನಿಗಳಲ್ಲಿ ಎಲ್ಲರೂ ನಾರ್ಮಲ್ ಆಗಿ ಮಾಡ್ತಾರೆ. ಹೌದು. ಸೊ ತರಕಾರಿ ಸಿಪ್ಪೆಗಳಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಇವತ್ತು ಕ್ಯಾಬೇಜ್ ಅಂದ್ರೆ ಎಲೆಕೋಸಿನ ಚಟ್ನಿ ತೋರಿಸ್ತಾ ಇದ್ದೀನಿ. ಸೂಪರ್. ಆಶಾ ಮೇಡಮ್, ಫಸ್ಟ್ ನಿಮಗೆ ಏನು ಕೊಡ್ಬೇಕು ಈಗ ನಾನು? ನನ್ಗೊಂದು ಕಡಾಯಿ ಬೇಕು. ಇದಾಗ್ಬೋದಾ? ಸ್ವಲ್ಪ ಎಣ್ಣೆ. ಇದು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಒಂದು 2-3 ಸ್ಪೂನ್ ಹಾಕಿ. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಇದು ನಮ್ಮ ಜೆಮಿನಿ ಎಡಿಬಲ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರದ್ದು. ಫ್ರೀಡಮ್ ಫಿಸಿಕಲಿ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಗಳಿದಾವೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡಿರುವಂತ ಅಡುಗೆನ ಯಾವುದೇ ಗಿಲ್ಟ್ ಇಲ್ಲದೆ ನೀವು ಗಿಲ್ಟ್ ಫ್ರೀ ಆಗಿ ತಿನ್ನಬಹುದು. ಯಾಕೆಂದ್ರೆ ಸ್ವತಃ ಬ್ರ್ಯಾಂಡ್ ಹೇಳುತ್ತೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತಹ ಆಯಿಲ್. ಇದು ಮಾಡರ್ನ್ ಫೆಸಿಲಿಟಿಯಿಂದ ಪ್ರಿಪೇರ್ ಆಗ್ತಾ ಇರುವಂತಹ ಆಯಿಲ್ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಕುಕ್ ಮಾಡ್ಬೋದು. ಎಣ್ಣೆ ಕಾದಿದೆ. ಮೊದಲನೇದಾಗಿ ಜೀರಿಗೆ ಹಾಕೋತಾ ಇದ್ದೀನಿ. ಎಷ್ಟು ಹಾಕೊಳ್ಳೋಣ? ಜೀರಿಗೆ ಒಂದು 1/4 ಸ್ಪೂನ್. ಪರವಾಗಿಲ್ಲ, ಚಿನ್ನದ ಸ್ಪೂನ್ ಕೊಡ್ತಾ ಇದ್ದೀರಾ? ಹಂಗೆ ನಾವು ನಮ್ದು ಫುಲ್ ರಿಚ್ ಆಗಿರೋ ಕಿಚನ್ ನಮ್ದು, ಅದಕ್ಕೆ. ಮೇಡಮ್, ಫ್ರೈ ಮಾಡೋದು ನಾನು ಸಿಮ್ಮಿಗೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಯಾವುದೇ ಅಡುಗೆ ಮಾಡ್ಬೇಕಾರೆ ಸಿಮ್ಮಿಗೆ ಇಟ್ಕೊಳ್ಳೋದು ಒಳ್ಳೇದು. ಸೊ ನೆಕ್ಸ್ಟ್ ಧನಿಯಾ ಹಾಕೋತಾ ಇದ್ದೀನಿ. ಓಕೆ, ಎಷ್ಟು ಹಾಕೊಳ್ಳೋಣ? ಇದು 1.5 ಸ್ಪೂನ್ ಹಾಕೊಳ್ಳೋಣ. ನಾನು ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ. ಇದು 1.5 ಸ್ಪೂನ್. ಸೊ ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೋಬೇಕು. ಕರಿಬೇವು ಹಾಕೋತಾ ಇದ್ದೀನಿ. ಕರಿಬೇವು ಆರೋಗ್ಯಕ್ಕೂ ಒಳ್ಳೇದು, ಎಲ್ಲರಿಗೂ ಗೊತ್ತಲ್ಲ. ಹೌದು. ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಕೂದಲು ಬೆಳವಣಿಗೆಗೆ. ಆಮೇಲೆ ಈರುಳ್ಳಿ ಹಾಕೋತೀನಿ. ಓಕೆ. ಇವಾಗ ನೀವು ಸೆಲೆಬ್ರಿಟಿ ಶೆಫ್ ಅಲ್ವಾ? ಈಗ ಒಂದು ಸ್ವಲ್ಪ ಟೊಮೆಟೊ ಹಾಕೋತೀನಿ. ಹಾಕೊಳ್ಳಿ. ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಾಕೊಳ್ಳಿ. ನಮ್ಮ ಖಾರಕ್ಕೆ ಅನುಗುಣವಾಗಿ. ನೀವು ಖಾರ ತಿಂತೀರಾ ಅನ್ಸುತ್ತೆ. ಉತ್ತರ ಕರ್ನಾಟಕ ತಿಂತೀವಿ, ಮೀಡಿಯಮ್. ಅಲ್ಲಿದ್ಮೇಲೆ ನಾನು ಕಲಿತೆ. ನನ್ನ ಜೀವನ ಅನ್ನೋದು ಕಲ್ತಿದ್ದೆ ಉತ್ತರ ಕರ್ನಾಟಕದಲ್ಲಿ. ಅಂತ ಸಿಂಪಲ್ ಲಿವಿಂಗು ಜನ. ಇದು ಇವಾಗ ನಮ್ಮ ಹೀರೋ ಇದ್ರದ್ದು ಕ್ಯಾಬೇಜ್ ಸ್ವಲ್ಪ ಹಾಕೊಳ್ಳೋಣ. ಇದನ್ನು ಹಾಕೊಳ್ಳೋಣ. ಕ್ಯಾಪ್ಸಿಕಮ್ ಎರಡು ಜಾಸ್ತಿ ಏನು ಬೇಯೋದು ಬೇಡ, ಕ್ರಂಚಿ ಆಗಿರ್ಬೇಕಲ್ವ. ಒಂದು ಸ್ವಲ್ಪ ಬೆಂದರೆ ಸಾಕಿವೆಲ್ಲ. ಮಕ್ಕಳು ಹಂಗೆ ಕೊಟ್ಟರೆ ತಿನ್ನಲ್ಲ. ಕೆಲವು ಕಡೆ ಕೋಸು ಅಂದರೆ ಮೂಗು ಮುರಿತಾರೆ. ಸೊ ಈ ಥರ ಚಟ್ನಿ ಮಾಡಿ ಬಿಸಿಯನ್ನು ಕಲಿಸ್ಕೊಟ್ಬಿಟ್ರೆ ತಿಂತಾರೆ. ಆ ಥರ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಯಾಕಂದರೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಕೈಯಲ್ಲಿ ಹಾಕೋ ಅಭ್ಯಾಸ ಅಳುತ್ತೆ, ಕಣ್ಣಳುತ್ತೆ. ಒಂದು ಸ್ವಲ್ಪ ನೀರು ಚುಮ್ಕುರ್ಸೋಣ, ತುಂಬ ಬೇಡ ನೀರು. ಈಗ ಮಿಕ್ಸಿ ಹಾಕೋಬಹುದು. ಉಪ್ಪು ಒಂದು ಮಟ್ಟಕ್ಕೆ ಹಾಕಿದೀವಿ, ಬೇಕಾದ್ರೆ ಆಡ್ ಮಾಡ್ಬೋದು. ಕಡಿಮೆ ಹಾಕೋದು ಒಳ್ಳೇದು, ಜಾಸ್ತಿ ಹಾಕ್ಬಿಟ್ರೆ ಯಾರು ತಿನ್ನಲ್ಲ. ಹಂಗೆ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡ್ಲ? ಹಾಕೊಳ್ಳಿ, ಧಾರಾಳವಾಗಿ ಹಾಕೊಳ್ಳಿ. ಧಾರಾಳವಾಗಿ ಹಾಕೊಳ್ಳ. ಮೇಡಮ್ ಆಯ್ತಾ? ನಿಮ್ಮ ಚಟ್ನಿ ರೆಡಿ ಇದೆ. ಚಟ್ನಿ ರೆಡಿ ಇದೆ. ಚಿಕ್ಕ ಒಗ್ಗರಣೆ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಬೇಕು. ಯಾವುದೇ ಒಂದು ಒಗ್ಗರಣೆಯಲ್ಲಿ ಕಂಪ್ಲೀಟ್ ಆದರೆ ಚೆನ್ನಾಗಿರುತ್ತೆ. ಅದರಲ್ಲೇ ಕೊಡೋಣ. ಚೂರು ಎಣ್ಣೆ ಕಾಯಿಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟಪಡದೇ ಇರೋರು ಸ್ಕಿಪ್ ಮಾಡ್ಬೋದು. ನನಗಂತೂ ಸಖತ್ ಇಷ್ಟಪ್ಪ ಬೆಳ್ಳುಳ್ಳಿ. ಚೂರು ಕರಿಬೇವು. ಓಕೆ. ಒಂದು ಒಣಮೆಣಸಿನ್ಕಾಯಿ ಕೈಯಲ್ಲೇ ಮುರಿದಾಕ್ತೀವಿ. ಚಟಪಟ ಅನ್ಬೇಕದು. ಸೊ ನೈನಾ ಅವರೇ, ನಿಮಗೋಸ್ಕರ ಕ್ಯಾಬೇಜಿನ ಚಟ್ನಿ ರೆಡಿ ಇದೆ. ತಿಂದು ರುಚಿ ನೋಡಿ ಹೇಗಿದೆ ಹೇಳಿ. ಓಕೆ. ಸಕ್ಕದಾಗಿದೆ. ವಾವ್, ಸ್ಪೈಸಿಯಾಗಿ ಒಂಥರ ಮಜ್ವಾಗಿದೆ. ನೀವು ಹೇಳಿದ್ರಲ್ಲ ನೀವು ಖಾರ ಜಾಸ್ತಿ ತಿಂತೀರಾ ಅಂತ, ಫ್ಲೇವರ್ ಒಂಥರ ಸಕ್ಕದಾಗಿದೆ. ಈ ಚಟ್ನಿ ಇಷ್ಟು ಸಕ್ಕದಾಗಿ ಬರೋಕ್ಕೆ ನಮ್ಮ ಆಶಾ ಮೇಡಮ್ ಅವ್ರ ಕಾರಣ. ಜೊತೆಗೆ ಟೇಸ್ಟ್ನ ಡಬಲ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೂಡ ಕಾರಣ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇವತ್ತಿನ ಈ ಕ್ಯಾಬೇಜ್ ಚಟ್ನಿಗೆ ನನ್ನ ಕಡೆಯಿಂದ ಹಡಿಶಾಗೆ ಆಗಿ ಮಜ್ಗಿ. Check it out.
ಕ್ಯಾಬೇಜ್ ಚಟ್ನಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1/4 ಚಮಚ ಜೀರಿಗೆ, 1.5 ಚಮಚ ಧನಿಯಾ, 1.5 ಚಮಚ ಕಡಲೆಕಾಯಿ ಬೀಜ, ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಅರ್ಧ ಕಪ್ ಹೆಚ್ಚಿದ ಈರುಳ್ಳಿ, ಅರ್ಧ ಕಪ್ ಟೊಮೆಟೊ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ. ನಂತರ 5 ಒಣಮೆಣಸಿನಕಾಯಿ, ಅರ್ಧ ಕಪ್ ಹೆಚ್ಚಿದ ಕ್ಯಾಬೇಜ್, ಅರ್ಧ ಕಪ್ ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ನೀರು ಸೇರಿಸಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿ ತಣಿಯಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಬಾಡಿಸಿದ ಮಿಶ್ರಣ ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1/4 ಚಮಚ ಸಾಸಿವೆ, ಸ್ವಲ್ಪ ಹೆಚ್ಚಿದ ಬೆಳ್ಳುಳ್ಳಿ, ಕರಿಬೇವು, 1 ಒಣಮೆಣಸಿನಕಾಯಿ ಹಾಕಿ ಸಿಡಿಸಿಕೊಳ್ಳಿ. ಈಗ ತಯಾರಿಸಿದ ಒಗ್ಗರಣೆಯನ್ನ ರುಬ್ಬಿದ ಮಿಶ್ರಣಕ್ಕೆ ಸೇರಿಸಿಕೊಂಡರೆ ರುಚಿಯಾದ ಸ್ಪೈಸಿ ಕ್ಯಾಬೇಜ್ ಚಟ್ನಿ ಸವಿಯಲು ಸಿದ್ಧ.